ಸರ್ಕಾರಿ ಶಾಲೆಗಳಲ್ಲಿ CRP ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ದಿನ ನನಗೆ ಶಿ ಲೀಡ್ 2026 ಅವಾರ್ಡ್ ಸಿಕ್ಕಿರೋದು ತುಂಬಾ ಖುಷಿಪಟ್ಟಿದೆ. ಎಲ್ಲೋ ಎಲೆಮರೆ ಕಾಯಿಯಾಗಿ ಇರ್ತಕ್ಕಂಥ ನಮ್ಮಂಥವ್ರನ್ನ ಗುರುತಿಸನಿಯವರು ಈ ಪ್ರಶಸ್ತಿಯನ್ನು ಕೊಟ್ಟಿರೋದು ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ಸ್ ಟು ಅನ್ಸೂಯಾ ಮೇಡಮ್ ಮತ್ತು ಸರ್, ಥ್ಯಾಂಕ್ ಯು ಸೋ ಮಚ್. Madam, when you hear the title She Leads 2026, what is the first thought that comes to your mind? ನಾನು ಇಷ್ಟು ಅಚೀವ್ ಮಾಡಿದ್ದೀನ ನಿಜವಾಗ್ಲೂ ಅಂತ ಅನ್ನಿಸ್ತಾ ಇದೆ. ನನ್ನ ಅಚೀವ್ಮೆಂಟನ್ನು ರೆಕಗ್ನೈಸ್ ಮಾಡಿ ನನ್ನನ್ನು ಗುರುತಿಸಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನಾನು ಮಾಡಿದ್ದೀನೋ ಅದನ್ನು ಅಂತ ಅನ್ನಿಸ್ತಾ ಇದೆ. ಬಟ್ ನಾನು ಮಾಡಿದ್ದು ಒಂದು ಅಳಿಲು ಸೇವೆ ಅಂತ ನಾನು ಅಂದ್ಕೊಂಡೆ. ಬಟ್ ಅದು ಈ ಥರ ಅವರಿಗೆ ಎಫೆಕ್ಟ್ ಕೊಡ್ತು ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಬಂದು ಆ ಸರ್ ಹೇಳೋದ್ಮೇಲೆ ನನಗೆ ಗೊತ್ತಾಗಿತ್ತು ನಾವು ಮಾಡಿದಂಥ ಅಳಿಲು ಸೇವೆ ತುಂಬ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ರಯೋಜನಕಾರಿಯಾಗಿದೆ. Madam, as an educator and a mother, what message would you like to give to students and women today? ಖಂಡಿತ ಹೆಣ್ಮಕ್ಳಿಗೆ ಖಂಡಿತ ಅವ್ರ ಕಡೆಯಿಂದ ಮಾಡಲಿಕ್ಕೆ ಎಲ್ಲದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬರೀ ಪುರುಷರ ಮೇಲುಗೈಯಲ್ಲ, ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಕೂಡ ಇದ್ದಾರೆ. ನಾವು ಹೇಳ್ತೀವಿ ಪ್ರತಿ ಪುರುಷನ ಹಿಂದೆ ಒಬ್ಬರು ಮಹಿಳೆಯರು ಇದ್ದೇ ಇರ್ತಾರೆ ಅಂತ ಹೇಳ್ತೀವಿ, ಸ್ತ್ರೀ ಇದ್ದೇ ಇರ್ತಾರೆ ಅಂತ. ಅದು ಖಂಡಿತ ತಪ್ಪು. ಪ್ರತಿ ಮಹಿಳೆಯರ ಹಿಂದೆನೂ ಕೂಡ ಪುರುಷರ ಸಹಕಾರ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಮ ಮನೆಯವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಅಚೀವ್ ಮಾಡಲಿಕ್ಕೆ ಅವರೇ ಕಾರಣ ಅಂತಲೇ ಹೇಳ್ಬೋದು. ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಅವರ ಸಹಕಾರ ಇಲ್ಲದೆ ನಾನೇನು ಮಾಡಲಿಕ್ಕಾಗಲ್ಲ. ಸಾಧನೆ ಅನ್ನೋದು ಒಂದು ನಿಂತ ನೀರಲ್ಲ, ಅದು ಹರಿತಾನೇ ಇರುತ್ತೆ. ಗುರುಗಳು ಹೇಳ್ದಾಗೆ ಕಲಿಕೆ ನಿರಂತರವಾಗಿರುತ್ತೆ. ನಾವು ಎಷ್ಟೇ ವಯಸ್ಸಾದರೂ ಕೂಡ ಕಲಿತಾನೇ ಇರ್ತೀವಿ. ಹಾಗಾಗಿ ಎಲ್ಲ ಹೆಣ್ಮಕ್ಳು ನನ್ನಿಂದ ಆಗೋದು ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ. ಖಂಡಿತ ಸಾಧ್ಯ ಇದೆ, ಅಚೀವ್ ಮಾಡಿ ಅಂತ ಹೇಳ್ತೀನಿ.